2025ರಲ್ಲಿ ಒಬ್ಬ ಅತ್ಯುತ್ತಮ ಹಾಸ್ಯ ನಟ, ಒಬ್ಬ ದಕ್ಷ ನಿರ್ದೇಶಕ ಮತ್ತು ಅದ್ಭುತ ಹಾಸ್ಯ ನಟ, ನಾಟಕಕಾರ, ನಾಟಕದ ಹಿನ್ನೆಲೆಯಿಂದ ಬಂದಿರತಕ್ಕಂತಹ ವಿಜಯ್ ಕುಮಾರ್ ಸರಿಗಮ ವಿಜಯ್ ಅಂತಾನೆ ಪ್ರಖ್ಯಾತ. ಯಾಕೆಂದ್ರೆ ಸಂಸಾರದಲ್ಲಿ ಸರಿಗಮ ಅನ್ನೋ ಒಂದು ನಾಟಕನ ಇಷ್ಟಪಟ್ಟು ನೋಡಿದವರಲ್ಲಿ ನಾನು ಒಬ್ಬ. ಅನೇಕ ಜನ ಇದ್ದಾರೆ. ಸಮಾಜದ ಓರೆಕೋರೆಗಳನ್ನ, ಸಂಸಾರದ ಓರೆಕೋರೆಗಳನ್ನ ನಗುವಿನ ರೂಪದಲ್ಲಿ ತಿದ್ದುವಂತಹ ಕೆಲಸವನ್ನು ಮಾಡಿದಂತಹ ನಾಟಕಕಾರ, ಒಳ್ಳೆ ನಟ ಯಾರಾದ್ರೂ ಇದ್ರೆ ಅವರು ಸರಿಗಮ ವಿಜಯ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ತರ ಇನ್ನೊಬ್ರು ರಂಗಭೂಮಿಯಿಂದ ಬಂದಂತಹ ಶ್ರೇಷ್ಠ ನಟ ಅಂದ್ರೆ ವಜ್ರಮುನಿಯವರು. ಅವ್ರದ್ದು ಪ್ರಚಂಡ ರಾವಣ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಹಂಗಾಗಿ ಚಿತ್ರರಂಗದಲ್ಲಿ ಬೇರೂರ್ಬೇಕಾದ್ರೆ ತಾಯಿ ಬೇರೆನೆ ನಾಟಕ. ಆ ನಾಟಕ ಅನ್ನೋದೊಂದಿದ್ರೆ ಇಲ್ಲಿ ಬದುಕೋಕ್ ಸಾಧ್ಯ. ಇಲ್ದಲ್ಲಿರೋರು ಬದುಕಿಲ್ವಾ ಅಂತ ಪ್ರಶ್ನೆಗೆ ಉತ್ತರ ಹೇಳಕ್ ಆಗಲ್ಲ. ಯಾಕೆಂದ್ರೆ ಇಲ್ಲಿಗೆ ನಾಟಕದಿಂದ ಬಂದವರು ಶಾಶ್ವತವಾಗಿ ಉಳಿತಾರೆ ಅನ್ನೋ ಮಾತನ್ನು ಹೇಳೋದಕ್ಕೆ ಇಷ್ಟಪಟ್ಟಿದ್ದೀನಿ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ 40 ವರ್ಷದ ನನ್ನ ಆತ್ಮೀಯ ಗೆಳೆಯ ಸುಧೀರ್ ಆಗಿರ್ಬೋದು, ಧೀರೇಂದ್ರ ಗೋಪಾಲ್ ಆಗಿರ್ಬೋದು, ಲಕ್ಷ್ಮಣ ಆಗಿರ್ಬೋದು, ಜೈ ಜಗದೀಶ್ ಆಗಿರ್ಬೋದು, ನಾವೆಲ್ಲ ಒಟ್ಟಿಗೆ ಸೇರ್ತಾ ಇದ್ವಿ. ಒಟ್ಟಿಗೆ ಸೇರ್ತಾ ಇದ್ದಾಗ ಎಷ್ಟು ಚೆನ್ನಾಗಿರೋದು ಅಂದ್ರೆ ನಗು ಬಿಟ್ರೆ ಏನಾಗಿಲ್ಲ. ಇವತ್ತು ವಿಜಯ್ ಅವರು ನಗುವಿನ ಜೊತೆಗೆ ಮಾತು ನಿಲ್ಲಿಸಿದ್ದಾರೆ. ಅತ್ಯಂತ ನೋವಿನ ಸಂಗತಿ. ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವ್ರ ಕುಟುಂಬದವರಿಗೆ ಈ ದುಃಖನ ಭರಿಸುವಂತ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಳ್ತೀನಿ.